ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ನನ್ನ ಹೆಸರು ನಿಮ್ಗೆ ಗೊತ್ತಿರ್ತದೆ, ಸುಮಂತ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಮುಖಾಂತರ ನಿಮ್ಮ ಜೊತೆ ಆದರೆ ಬಂದಿದ್ದೀನಿ. ಸುಮಾರು ದಿನದಿಂದ ನೀವು ಏನು ಮಾಡ್ತಾ ಇದ್ದೀರಾ, ಏನಕ್ಕೆ ಮಾಡ್ತಾ ಇದ್ದೀರಾ, ಈ ಒಂದು ಟ್ರಾವೆಲಿಂಗ್ ಅಂತ ಹೇಳ್ಬಿಟ್ಟು ಒಂದು ಚುಚ್ಚಿ ಆದರೆ ನೀವು ಕೇಳಿದ್ದೀರಾ. ಸೊ ಇದೆಲ್ಲದಕ್ಕೂ ಒಂದು ಸಮಾಧಾನವೇ ಈ ವಿಡಿಯೋ. ಸೊ ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ಇಂಟೆನ್ಷನ್ ಬಂದುಬಿಟ್ಟು ಒಂದು ಅನಿಮಲ್ಸ್, ಒಂದು ಪ್ರಾಣಿಗಳ ಒಂದು ಸಂರಕ್ಷಣೆಗೋಸ್ಕರ ನಾನು ಇಷ್ಟು ದಿನ ಒಂದು ಟ್ರಾವೆಲ್ ಮಾಡಿರ್ತಕ್ಕಂಥದ್ದು. ಸೊ ಇನ್ನು ಮೇಲೆ ಅದರ ಒಂದು ಕಾರ್ಯರೂಪಕ್ಕಾದರೆ ತಗೊಂಡ್ಬರ್ತೀನಿ. ನಾನು ಇಷ್ಟು ದಿನ ನಾನು ಟ್ರಾವೆಲಿಂಗಲ್ಲಿ ಆ ಒಂದು ಅನಿಮಲ್ಸ್, ಒಂದು ಸೇವ್ ಅನಿಮಲ್ಸ್ ಬಗ್ಗೆ ಒಂದು ಅವೇರ್ನೆಸ್ ಆದರೆ ಕೊಟ್ಟಿದ್ದೆ, ಬಟ್ ಯಾವುದೇ ತರಹದ ವೀಡಿಯೋಸನ್ನು ನಾನು ಪೋಸ್ಟ್ ಮಾಡಿರಲಿಲ್ಲ. ಸೊ ಇನ್ನು ಮೇಲೆ ಅದರ ಒಂದು ಕಾರ್ಯರೂಪಕ್ಕಾದರೆ ತಗೊಂಡ್ಬರ್ತೀನಿ. ಸೊ ಮೊದಲಿಗೆ ಒಂದು ಅನಿಮಲ್ಸ್ನ ನಾವು ಏನಕ್ಕೆ ಸೇವ್ ಮಾಡಬೇಕು, ಒಂದು ಅನಿಮಲ್ಸ್ನ ಏನಕ್ಕೆ ಸೇವ್ ಮಾಡಬೇಕು, ನಿಮಗೆಲ್ಲ ಬಂದಿರ್ತದೆ ಪ್ರಶ್ನೆ. ಸೊ ನೀವೇನಾದರೂ ಗೊತ್ತಿದ್ರೆ ಒಂದು ಕಾಮೆಂಟ್ಸಲ್ಲಿ ತಿಳಿಸ್ಬೋದು. ಸೊ ಬನ್ನಿ ಮ್ಯಾಟ್ರಿಗಾದರೆ ಇಳಿದ್ಬಿಡೋಣ ನಾವು. ನೀವೇನಾದರೂ ಒಂದು ಅನಿಮಲ್ ಲವರ್ ಆಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ಅನಿಮಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನೀವು ಒಂದು ಸೈನ್ಸ್ ಪ್ರಕಾರ ಹೋದರೆ ಅನಿಮಲ್ ಈಸ್ ಎ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್. ಇಟ್ ಹ್ಯಾವ್ ಸಮ್ ಪ್ರಾಸೆಸ್, ಒಂದು ಕೆಲವೊಂದು ಪ್ರಾಸೆಸ್ ಆದರೆ ಮಾಡ್ತದೆ. ಅದು ಚಲಿಸಬೇಕು, ಅದು ಉಸಿರಾಡಬೇಕು, ಅದು ರೀಪ್ರೊಡ್ಯೂಸ್ ಮಾಡಬೇಕು. ಸೊ ಇದೆಲ್ಲ ಮಾಡಿದ್ರೆ ಒಂದು ಅನಿಮಲ್ ಅಂತ ಹೇಳ್ತಾರೆ. ಏನಕ್ಕೆ ಸೇವ್ ಮಾಡಬೇಕು? ನಾವು ಕೂಡ ಒಂದು ಅನಿಮಲ್ಲೇ, ಒಂದು ಬಯಾಲಜಿ ಪ್ರಕಾರ ನಾವು ಕೂಡ ಒಂದು ಅನಿಮಲ್ಲೇ. ನಿಮಗೆಲ್ಲ ಗೊತ್ತಿರ್ತದೆ ಫುಡ್ ಚೈನ್ ಅನ್ನೋದು ಇರ್ತದೆ ಅಂತ ಹೇಳ್ಬಿಟ್ಟು. ಒಂದು ಸೈನ್ಸಲ್ಲಿ ನೋಡ್ತಾ ಇರ್ತೀರಾ, ಒಂದು ಸೈನ್ಸ್ ಕ್ಲಾಸಲ್ಲಿ ಹೇಳ್ತಾ ಇರ್ತಾರೆ ಫುಡ್ ಚೈನ್ ಅಂತ ಹೇಳ್ಬಿಟ್ಟು. ಸೊ ಆ ಫುಡ್ ಚೈನಲ್ಲಿ ಯಾವುದೇ ಒಂದು ಅನಿಮಲ್ಲು ಒಂದು ಇಲ್ಲ ಅಂತ ಹೇಳಿದರೆ ನಮ್ಮ ಒಂದು ಭೂಮಿಯಲ್ಲಿ ಸಮತೋಲನ ಕಡಿಮೆ ಆಗ್ತದೆ. ಸಮತೋಲನ ಅಂದರೆ ಏನು? ನೀವು ಚೈನಾದಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು ನ್ಯೂಸ್ ಆದರೆ ಆಗಿತ್ತು. ಒಂದು ಅಲ್ಲಿನ ಇರ್ತಕ್ಕಂಥ ಎಲ್ಲ ಪಕ್ಷಿಗಳನ್ನು ತೆಗೆದುಹಾಕ್ತಾರೆ. ಅವಾಗ ಅವ್ರಿಗೆ ಏನು ತೊಂದರೆಗಳು ಬರ್ತದೆ, ಅಲ್ಲಿ ಇರ್ತಕ್ಕಂಥ ಹುಳುಗಳನ್ನು ತಿನ್ನೋರು ಯಾರೂ ಇಲ್ಲ. ಆವಾಗ ಒಂದು ಅಗ್ರಿಕಲ್ಚರ್ ಮೇಲೆ ಪ್ರಾಬ್ಲಮ್ ಬೀಳ್ತು. ಸೊ ಆ ಕಾರಣದಿಂದ ನಮ್ಮ ಒಂದು ಭೂಮಿಯ ಮೇಲೆ ಒಂದು ಸಮತೋಲನವನ್ನು ಕಾಪಾಡಬೇಕು. ಸೊ ಆ ಕಾರಣದಿಂದ ನಾವು ಅನಿಮಲ್ಸನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರತಿದಿನ ಒಳ್ಳೆ ವಿಚಾರಗಳನ್ನು ತಗೊಂಡು ನಿಮ್ಮ ಜೊತೆ ಆದರೆ ಮಾತಾಡ್ತಾ ಇರ್ತೀನಿ. ಮತ್ತು ಅದೇ ಥರ ಪ್ರತಿದಿನ 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆದರೆ ಇರ್ತದೆ, ಮತ್ತು ನ್ಯೂಸ್ ಆದರೆ ಕೊಡ್ತೀನಿ, ಒಂದು ಅನಿಮಲ್ ಸಂಬಂಧಪಟ್ಟಿದ್ದ ನ್ಯೂಸು. ಸೊ ಇವತ್ತು ಕೂಡ ಒಂದು 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆದರೆ ಹೇಳ್ತೀನಿ. ಎಲ್ಲನೂ ಅನಿಮಲ್ ಸಂಬಂಧಪಟ್ಟಿದ್ದೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು. ಸೊ ತಡ ಯಾಕೆ, ಬನ್ನಿ ಹೇಳ್ಬಿಡ್ತೀನಿ. ಸೊ ಮೊದಲನೇದು ಬಂದುಬಿಟ್ಟು ಆಕ್ಟೋಪಸ್ಗೆ 3 ಹೃದಯಗಳಿರ್ತದಂತೆ. ಎಲ್ಲನೂ ಸೈಂಟಿಫಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದೇ ನಾನು ಹೇಳ್ತಾ ಇದ್ದೆ ನಿಮಗೆ. ಸೊ ಎರಡನೇದು ಬಂದುಬಿಟ್ಟು ಡಾಲ್ಫಿನ್ನು ಒಂದೇ ಕಣ್ಣಲ್ಲಿ ನಿದ್ದೆ ಮಾಡ್ತದಂತೆ. ಮೂರನೇದು ಒಂದು ಜೇನು ಹುಳಗೆ ಒಂದು ಮತ್ತು ಪದಾರ್ಥ ಕೊಟ್ಟರೆ ಅದು ಕೂಡ ತಲೆ ಸುತ್ತಂಗೆ ಆಗ್ತದಂತೆ. 4ನೇದು ಎಲಿಫೆಂಟ್ಸು ಹುಟ್ಟಿದ ತಕ್ಷಣವೇ ನಡ್ಕೊಂಡು ಹೋಗ್ಬಿಡ್ತಾವಂತೆ. ಅಂದರೆ ಎಲಿಫೆಂಟ್ಸು ಹುಟ್ಟಿದ ತಕ್ಷಣ, ಎಲಿಫೆಂಟ್ ಮಗು ಹುಟ್ಟಿದ ತಕ್ಷಣವೇ ನಡ್ಕೊಂಡು ಹೋಗ್ಬಿಡ್ತದಂತೆ. ಸೊ 5ನೇದು ಬಂದುಬಿಟ್ಟು ಜಿರಾಫೆಯ ಒಂದು ನಾಲಿಗೆ 45 ಸೆಂಟಿಮೀಟರ್ ಇರುತ್ತಂತೆ ಗುರು. ಎಷ್ಟು ಅದ್ಭುತವಾಗಿದೆ ಅಲ್ವಾ? ಸೊ ಈ ಥರ ಪ್ರತಿದಿನ ನಿಮಗೆ ಒಂದು 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ಮತ್ತು ಕೆಲವೊಂದು ನ್ಯೂಸಸ್ಸು ಒಂದು ಅನಿಮಲ್ ಸಂಬಂಧಪಟ್ಟಿದ್ದು ಆ ಥರ ಒಂದು ಪ್ರತಿದಿನ ಆದರೆ ನಿಮಗೆ ತಿಳಿಸ್ತಾ ಇರ್ತೀನಿ. ಮತ್ತು ನಾಯಿಗಳು, ಬೆಕ್ಕುಗಳು ಯಾವ ಥರ ಸಾಕು ಪ್ರಾಣಿಗಳಾದವು, ಯಾವ ಥರ ಮನುಷ್ಯರು ಕಾಡಿಂದ ಒಂದು ಬೆಕ್ಕುಗಳು, ನಾಯಿ ಮರಿಗಳನ್ನು ತಗೊಂಬಂದರು, ಎಷ್ಟನೇ ಇಸ್ವಿದಲ್ಲಿ, ಮತ್ತು ನಾಯಿಗಳ ಪರಿವರ್ತನೆಗಳು, ಬೆಕ್ಕುಗಳ ಪರಿವರ್ತನೆಗಳು, ಈ ಥರ ಸಾಕು ಪ್ರಾಣಿಗಳಿಂದ ಉಪಯೋಗಗಳು, ಕಾಡು ಪ್ರಾಣಿಗಳ ಆಹಾರ ವಸತಿ ಯಾವ ಥರ ಇರ್ತದೆ, ಸೊ ಅವು ಯಾವ ಥರ ಫುಡ್ಡನ್ನು ತಿಂತವೆ, ಮತ್ತು ಉಭಯ ಚಕ್ರಗಳು ನಿಮ್ಗೆ ಗೊತ್ತಿರ್ತದೆ, ಮತ್ತು ಹಾವುಗಳ ಒಂದು ಜೀವನ ಚಕ್ರ ಯಾವ ಥರ ಇರ್ತದೆ, ಮತ್ತು ಮಾನವ ಶರೀರದ ಬಗ್ಗೆ, ಮಾನವ ಶರೀರದ ರಚನೆ, ಸಂತಾನೋತ್ಪತ್ತಿಯ ಬಗ್ಗೆ, ಕೊನೆಯದಾಗಿ ಒಂದು ಪ್ರಾಣಿಗಳ ಸಂರಕ್ಷಣೆ ಬಗ್ಗೆ, ಮಾನವನ ಆರೋಗ್ಯದ ಬಗ್ಗೆ, ಎಲ್ಲ ತರಹದ ಒಂದು ಥಿಂಗ್ಸನ್ನಾದರೆ ನಾವು ತಿಳ್ಕೊತೀವಿ. ಎಲ್ಲನೂ ಅನಿಮಲ್ಸ್ ಸಂಬಂಧಪಟ್ಟಿದ್ದು ಬಿಟ್ಟರೆ ಇನ್ಯಾವುದು ನಮ್ಮ ಚಾನಲಲ್ಲಾದರೆ ಬರೋಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಪ್ರತಿದಿನ ಒಳ್ಳೆ ಟಾಪಿಕ್ಸ್ ಮುಖಾಂತರ ಆದರೆ ಬರ್ತೀನಿ. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಪ್ರತಿದಿನ ನನಗೆ ಇನ್ಸ್ಟಾದಲ್ಲಾದರೆ ತಿಳಿಸ್ತಾ ಇರ್ಬೋದು, ಒಂದು ಮೆಸೇಜಸ್ ಆದರೆ ಮಾಡ್ತಾ ಇರ್ಬೋದು ನೀವು. ಅಂದರೆ ನಿಮ್ಮ ಲೈಫಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಾದರೆ, ಸೊ ಸ್ವಲ್ಪ ಜನ ಒಂದು ಮ್ಯಾಸ್ಟ್ರುಬೇಷನಿಂದ ತೊಂದರೆಗಳಾದರೆ ಆಗ್ತಾ ಇರ್ತದೆ. ಸೊ ಅವರು ಕೂಡ ನಾನು ಕೆಲವೊಂದು ಸೊಲ್ಯೂಷನ್ಸ್ ಆದರೆ ಕೊಡ್ತಾ ಇರ್ತೀನಿ. ಯಾಕಂದರೆ ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ಸು, ನನಗೆ ಬಯಾಲಜಿದು ಜ್ಞಾನ ಆದರೆ ಇದೆ, ಅದನ್ನು ನಿಮ್ಮ ಹತ್ರ ಹಂಚಬೇಕು ಅಂದ್ಕೊಂಡಿದ್ದೀನಿ.
ಸೊ ನನ್ನ ಹತ್ರ ಕೆಲವೊಂದು ಬುಕ್ಸ್ ಎಲ್ಲ ಇದೆ, ಸುಮಾರು ವರ್ಷಗಳಿಂದ ನಾನು ಸ್ಟಡಿ ಮಾಡ್ತಾಯಿದ್ದೀನಿ. ಸೊ ಅದನ್ನೆಲ್ಲ ನಾನು ಗ್ರ್ಯಾಬ್ ಮಾಡಿ ಅದನ್ನೆಲ್ಲ ಒಂದು ಸೈಂಟಿಫಿಕ್ ವೇಯಲ್ಲಿ, ಸೈಂಟಿಫಿಕ್ ಬಿಟ್ಟು ಇನ್ಯಾವುದು ನಿಮಗೆ ನಮ್ಮ ಚಾನಲಲ್ಲಿ ಬರಲ್ಲ, ಎಲ್ಲನೂ ಸೈಂಟಿಫಿಕಲಿ ಪ್ರೂವ್ಡ್ ಆಗಿರ್ತಕ್ಕಂತಹ ಥಿಂಗ್ಸ್ ಆದರೆ ನಿಮ್ಗೆ ಹೇಳ್ತೀನಿ. ಒಂದು ಯಾವ ಥರ ಫುಡ್ ತಿನ್ಬೇಕು, ನೀವು ಯಾವ ಥರ ಫುಡ್ ತಿನ್ನಬಾರ್ದು, ಯಾವ ಫುಡ್ಡಲ್ಲಿ ಎಷ್ಟು ಪ್ರೋಟೀನ್ಸ್ ಇರ್ತದೆ, ಎಲ್ಲನೂ ಒಂದು ಹ್ಯೂಮನ್ ಫ್ಯಾಕ್ಟ್ಸ್ ಆಗಿರ್ಬೋದು, ಒಂದು ಅದ್ಭುತವಾಗಿರ್ತಕ್ಕಂಥ ವೀಡಿಯೋಸ್ ಆದರೆ ನಿಮಗೆ ಕೊಡ್ತಾ ಇರ್ತೀನಿ. ಕೊನೆಯದಾಗಿ ಭೈರವ ರಾಣಿ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಭೈರವ ರಾಣಿ ಕೂಡ ಒಂದು ನಮ್ಮ ಕೆಲವೊಂದು ವೀಡಿಯೋಸಲ್ಲಾದರೆ ಕಾಣಿಸ್ತಾ ಇರ್ತಾರೆ, ಮಧ್ಯದಲ್ಲಿ ಕೆಲವೊಂದು ಕ್ಲಿಪ್ಸ್ ಆದರೆ ಹಾಕ್ತಾ ಇರ್ತೀನಿ, ಅವ್ರು ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ಸ್ಟಾದಲ್ಲಿ ಕಂಪ್ಲೀಟ್ ಅವ್ರದ್ದೇ ವೀಡಿಯೋಸ್ ಆದರೆ ಬರ್ತಾ ಇರ್ತದೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಅದ್ಭುತವಾಗಿದೆ ಅನಿಸಿದ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ಲೈಕ್ ಮುಖಾಂತರ ನೀವು ನಮಗೆ ತಿಳಿಸುವುದು. ಅದೇ ಥರ ಒಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ಅದರಿಂದ ತುಂಬ ಜನ ಆದರೆ ನಾಲೆಜ್ ಪಡ್ಕೊತಾರೆ. ನಮ್ಮ ಕನ್ನಡದಲ್ಲಿ ಒಂದು ರೀಪ್ರೊಡಕ್ಷನ್ ಬಗ್ಗೆ ತುಂಬ ತಿಳಿಸಿಲ್ಲ ಜನರಲಿ. ಸೊ ಆ ಕಾರಣದಿಂದ ನಾನು ಕೆಲವೊಂದು ಸೀರೀಸ್ ಆದರೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಮುಂದಿನ ವೀಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ. ಸೊ ವಾರಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ನಿಮ್ಮ ಒಂದು ಡೌಟ್ಸ್ ಬಗ್ಗೆ ವೀಡಿಯೋಸ್ ಆದರೆ ಮಾಡ್ತೀನಿ. ಸೊ ನಿಮ್ಮ ಹೆಸರು ಹೇಳಿ ಅದಕ್ಕೆ ಒಂದು ಆನ್ಸರ್ ಆದರೆ ಮಾಡ್ತೀನಿ. ಮೊನ್ನೆ ರೀಸೆಂಟಾಗಿ ಡೆಲ್ಲಿದಲ್ಲಿ ಸುಪ್ರೀಂ ಕೋರ್ಟ್ ಆದರೆ ಒಂದು ಆದೇಶ ಕೊಟ್ಟಿತ್ತು, ಡೆಲ್ಲಿದಲ್ಲಿರ್ತಕ್ಕಂತಹ 20 ಲಕ್ಷ ಅನಿಮಲ್ಸನ್ನು ಹೊರಗಡೆ ಹಾಕಬೇಕು ಅಂತ ಹೇಳ್ಬಿಟ್ಟು. ಅಲ್ಲ ಗುರು, ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿ, ಒಂದು ಅನಿಮಲ್ಸ್ನ ಔಟ್ಸೈಡ್ ಹಾಕಿದ್ರೇ, ಒಂದು ಅನಿಮಲ್ಸ್ನ ಔಟ್ಸೈಡ್ ಹಾಕಿದ್ರೆ ಒಳ್ಳೇದಾಗೋದಾದರೆ, ಒಂದು ಮಲೇರಿಯಾ ಒಂದು ಸೊಳ್ಳೆ ಕಚ್ಚತ್ತೆ, ಒಂದು ಸೊಳ್ಳೆ ಕಚ್ಚುತ್ತೆ, ಆ ಸೊಳ್ಳೆನ ಎತ್ಕೊಂಡೋಗಿ ಬಂಧಿಸ್ತೀರಾ? ಆ ಸೊಳ್ಳೆಯಿಂದ, ಮಲೇರಿಯಾ ಸೊಳ್ಳೆಯಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ, ಅದನ್ನ ಎತ್ಕೊಂಡೋಗಿ ಬಂಧಿಸ್ತೀರಾ? ಮತ್ತು ಅದೇ ಥರ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಾಯಿದೆ, ಎಷ್ಟೊಂದು ಪೊಲ್ಯೂಷನಿಂದ ಜನ ಸಾಯ್ತಾ ಇದ್ದಾರೆ. ಮೊನ್ನೆ ಕೊರೋನಾದಿಂದ ಸುಮಾರು ಒಂದು 5 ಲಕ್ಷ ಜನ ಆದರೆ ಸತ್ತೋದ್ರು. ಸೊ ಇದಕ್ಕೆಲ್ಲ ಪರಿಹಾರ, ಇದೆಲ್ಲನೂ ಸಂಬಂಧಪಟ್ಟಿದ್ದ ಒಂದು ವಿಚಾರಗಳು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪ್ರತಿದಿನ ನಿಮಗೆ ತಿಳಿಸ್ತಾ ಇರ್ತೀನಿ. ಎಲ್ಲೆಲ್ಲಿರ್ತಕ್ಕಂಥ ನ್ಯೂಸುಗಳು ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನಮಗೆ ಸಪೋರ್ಟ್ ಮಾಡಿ, ಒಳ್ಳೆ ಕಂಟೆಂಟ್ ಆದರೆ ನಿಮ್ಗೆ ಕೊಡ್ತಾ ಇರ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.